ಬಿಟ್ಟೇನಪ್ಪ ಪಣಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ತೋಟದ ಮನೆ ಕಡೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತ ಅಂದರೆ ಪ್ರಧಾನು ಅಜ್ಜಿ ಮನೇಲಿ ಇರ್ತೀನಿ, ಒಂದೆರಡು ದಿನ ನನಗೆ ಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದ. ಆದರೆ ಇರ್ತಾನ ಇಲ್ಲ ಅಂತ ಸ್ವಲ್ಪ ಡೌಟು. ಇರ್ತೀನಿ ಅಂತ ಧೈರ್ಯ ಮಾಡ್ಕೊಂಡು ಹೊರಟಿದ್ದಾನೆ. ನೋಡೋಣ, ಬಿಟ್ಟು ಬರೋಣ ಒಂದೆರಡು ದಿನ. ಯಾಕೆ ಅಂದರೆ ಎನಿ ಟೈಮ್ ನನ್ನ ಜೊತೆನೇ ಇರ್ತಾನೆ, ಅಭ್ಯಾಸ ಆಗಲಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಂದೇ ಬಿಡ್ತು ನೋಡಿ ತೋಟದ ಮನೆ. ಹೇಗೆಲ್ಲ ಇರುತ್ತೆ ಇಡೀ ದಿನ ತೋಟದ ಮನೆಯಲ್ಲಿ. ನಾವು ಸಂಜೆ ವಾಪಸ್ ಬಂದುಬಿಡ್ತೀವಿ. ಅಲ್ಲಿವರೆಗೂ ಹೇಗೆಲ್ಲ ಇರುತ್ತೆ ಅಂತ ಈ ವ್ಲಾಗಲ್ಲಿ ನೋಡೋಣ. ಅಣ್ಣನ ಮಗ ಬಾಹು ವೆಯ್ಟ್ ಮಾಡ್ತಾ ಇದ್ದಾನೆ ಪ್ರಧಾನಿಗೋಸ್ಕರ. ಅವರು ಆಲ್ರೆಡಿ ರಜಾ ಇರೋದ್ರಿಂದ ಬಂದಿದ್ದಾರೆ. ಇವನ್ ನೋಡಿ ಎಷ್ಟು ಉದ್ದ ಆಗಿದಾನ. ಎನಿ ಟೈಮ್ ನಾವು ಬರ್ತೀವಿ ಅಂತ ಹೇಳಿಬಿಟ್ರೆ ಸಾಕು, ಅಮ್ಮ ಚಿಕನ್ನು, ಬಿರಿಯಾನಿ, ಕಬಾಬು, ಹಾಗೆ ಡ್ರೈ ಈ ರೀತಿ ಏನಾದರೂ ಒಂದು ನಾನ್ ವೆಜ್ ರೆಸಿಪಿ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಆಲ್ರೆಡಿ ಅವ್ರು ಬೆಳಗ್ಗೆನೇ ಪಾಪ ಬಸ್ಸಾರು ಮಾಡಿದ್ರಂತೆ. ಬಸ್ಸಾರು, ಅನ್ನ, ಮುದ್ದೆ ಎಲ್ಲ ಮಾಡಿದ್ದಾರೆ. ನಾವು ಹೊರಟ್ವಿ ಅಂತ ಹೇಳಿಬಿಟ್ಟು ಸಡನ್ ಪ್ಲ್ಯಾನ್ ನಾವು ಫಿಕ್ಸ್ ಮಾಡ್ಕೊಂಡಿದ್ದು. ಹೊರಟ್ವಿ ಅಂತ ಹೇಳಿದ ತಕ್ಷಣ ಅವರು ಮತ್ತೆ ಚಿಕನ್ ತರಿಸ್ಬಿಟ್ಟು ಮಕ್ಕಳಿಗೋಸ್ಕರ ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ರಧಾನ್ ತುಂಬ ಇಷ್ಟಪಡ್ತಾನೆ ನಾನಿ ಮಾಡೋ ಬಿರಿಯಾನಿ ಅಂತ ಹೇಳಿಬಿಟ್ಟು ಅವರು ರೆಡಿ ಮಾಡಿ ಇಟ್ಟಿದ್ದಾರೆ. ಮಕ್ಕಳು ಬಂದಿದ್ದ ತಕ್ಷಣ ನೋಡಿ ಪ್ರಧಾನಿ ಕೂರಿಸ್ಕೊಂಡು ಲೂಡೋ ಆಟ ಆಡ್ತಾ ಇದ್ದಾರೆ. ಅಷ್ಟೊತ್ತಲ್ಲಿ ಇವತ್ತೇ JCPನ ವರ್ಕ್ ಮಾಡಲಿಕ್ಕೆ ಕರೆಸಿದ್ರಂತೆ. ಹಾಗಾಗಿ JCP ಕೂಡ ಬಂದಿದೆ. ಏನೆಲ್ಲ ಕೆಲಸ ನಡೆಯುತ್ತೆ ನಾನು ತೋರಿಸ್ತೀನಿ. ಹೊಲದಲ್ಲಿ JCBಯಿಂದ ದೊಡ್ಡ ಗುಂಡಿ ಮಾಡಿಸ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದರೆ ಈಗ ಸದ್ಯಕ್ಕೆ ಬಿಸಿಲಿದೆ. ಮಳೆ ಸ್ಟಾರ್ಟ್ ಆದಮೇಲೆ ಮನೆಯ ಹಿಂಭಾಗದಿಂದ ಸ್ವಲ್ಪ ಜೋರು ಮಳೆ ಬರುತ್ತೆ. ಅದು ಈ ಗುಂಡಿಯಲ್ಲಿ ಸ್ಟಾಕ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಮಾಡಿಸ್ತಾ ಇದ್ದಾರೆ. ಹಾಗೆ ಮುಂದೆ ಹಸು ಸಾಕಿದರೆ ಅದನ್ನು ತಿಪ್ಪೆಗುಂಡಿ ರೀತಿನೂ ಕನ್ವರ್ಟ್ ಮಾಡ್ಬೋದು ಅಂತ ಉದ್ದೇಶಕ್ಕೋಸ್ಕರ ಅದ ರೀತಿ ಮಾಡ್ತಾ ಇದ್ದಾರೆ. ಹೀರೋ ಬೆಲ್ಟ್ ಹಾಕೊಂಡ್ಬಿಟ್ಟಿದೆಯಲ್ಲೋ ಹೀರೋ. ಲಿಯೋದು ಅದು ಬೆಲ್ಟ್, ಲಿಯೋದು. ಹಾಂ, ಕಚ್ತಾರೇನೋ? ಏಯ್, ಕಚ್ಚಕ್ಕೆ ಬರ್ತೀಯಲ್ಲ ನೀನು. ಲೋಟಸ್ ಲೀಫ್ ಇದು ಎಷ್ಟು ಹಗಲ ಬಂದಿದೆ ನೋಡ್ರಿ. ಎಷ್ಟು ಚೆನ್ನಾಗಿದೆ. ರೋಸ್, ಎನಿ ಟೈಮ್ ರೋಸ್ ಬಿಡತ್ತೆ ಇಲ್ಲಿ. ನಾನಿಲ್ಲಿ ರೋಸು ಹಾಗೆ ಲೋಟಸ್ ಲೀಫು ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆ ವಿಡಿಯೋ ಮಾಡ್ಕೊಳ್ಬೇಕಾದ್ರೆ ನಮ್ಮ ಮನೆಯವರು ನನಗೆ ವಿಡಿಯೋ ಮಾಡ್ತಾ ಇದ್ದಾರೆ. ಎಷ್ಟೆಷ್ಟು ದೊಡ್ಡ ಎಲೆಗಳನ್ನು ಬಿಟ್ಟಿದೆ ಇದು. ಯಾವ ಜಾತಿ ಲೋಟಸ್ಸೋ ಏನೋ ಗೊತ್ತಿಲ್ಲ. ಇದ್ರ ಪಕ್ಕ ಇನ್ನೊಂದು ಲೋಟಸ್ ಇದೆ, ಅದು ಸಣ್ಣ ಎಲೆ ಇದೆ. ಇದು ತುಂಬ ದೊಡ್ಡದಿದೆ. ಹೂ ಹೇಗೆ ಬಿಡುತ್ತೋ ಗೊತ್ತಿಲ್ಲ ಇದು. ಈ ಕಡೆ ಪಕ್ಕದಲ್ಲಿರುವಂತಹ ಲೋಟಸ್ಸು ಪಿಂಕ್ ಕಲರು ಇಲ್ಲ ವೈಟ್ ಕಲರ್ ಬಿಟ್ಟಿರೋದನ್ನು ಸುಮಾರು ಸಲ ನಾನು ನಿಮಗೆ ತೋರಿಸಿದ್ದೀನಿ. ಆದರೆ ಇದು ಯಾವ ಥರ ಹೂ ಬಿಟ್ಟಿದೆ ಗೊತ್ತಿಲ್ಲ. ಯಾವಾಗಾದರೂ ಬಿಟ್ಟಾಗ ಖಂಡಿತವಾಗಿಯೂ ತೋರಿಸ್ತೀನಿ. ಹಾಗೆ ನುಗ್ಗೆ ಗಿಡದಲ್ಲಿ ನೋಡಿ ನುಗ್ಗೆಕಾಯಿ ತುಂಬ ಜೋತು ಬಿದ್ದಿದೆ. ನಾನು ಹೊರಡೋ ಟೈಮ್ನಲ್ಲಿ ಸುಮಾರು ನುಗ್ಗೆಕಾಯಿ ಕಿತ್ಕೊಟ್ರು. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಹಾಗೆ ಅಮ್ಮ ಮಕ್ಕಳಿಗೆಲ್ಲ ಊಟ ಮಾಡಿ ಎದೊಳಿ ಬಹಳ ಹೊತ್ತಾಗಿದೆ, ನೀವು ಕೂಡ ಬೆಳಗ್ಗೆ ತಿಂಡಿ ತಿಂದು ಬಂದಿದ್ದೀರೋ ಇಲ್ಲೋ ಅಂತ ಕೇಳ್ತಾಯಿದ್ರು. ಇಲ್ಲಮ್ಮ, ನಾವು ತಿಂಡಿ ತಿಂದ್ಕೊಂಡೇ ಬಿಟ್ವಿ. ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಸುಮಾರು 11-11:30 ಆಗಿತ್ತು.
ಅಮ್ಮ ಆವಾಗಲೇ ಬಿಸಿ ಬಿಸಿ ಕಬಾಬ್ ಮಾಡಿದ್ರೆ ಅದರ ಸ್ಮೆಲ್ಲಿಗೆ ಟೆಂಪ್ಟ್ ಆಗಿಬಿಟ್ಟು ನಾನು ಒಂದು ಪೀಸ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಹುಡುಗರೆಲ್ಲ ಇಲ್ಲ ನಾವು ಆಟ ಆಡ್ತಾ ಇದ್ದೀವಿ, ಹಸಿವಿಲ್ಲ, ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ನಾನು ಹೇಗಿದೆ ಕಬಾಬ್ ಅಂತ ಟೇಸ್ಟ್ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು, ಹಾಗೆ ಬಿರಿಯಾನಿ ಕೂಡ ತುಂಬ ರುಚಿಯಾಗಿತ್ತು. ಅಷ್ಟರಲ್ಲಿ ಅಣ್ಣ ವಿಡಿಯೋ ಕಾಲ್ ಮಾಡ್ದ, ಮಕ್ಕಳು ಕೂಡ ವಿಡಿಯೋ ಕಾಲಲ್ಲಿ ಮಾತಾಡ್ತಾಯಿದ್ರು. ನನಗೆ ಕೊಟ್ಟರು, ನಾನು ಅವನ ಹತ್ರ ಮಾತಾಡಿದೆ. ಅಣ್ಣನ ಮಕ್ಕಳು ಕೂಡ ಊರಲ್ಲಿ ಬಂದಿರೋದ್ರಿಂದ ರಜಾ ಇರೋದಕ್ಕೆ ಅವನು ವಿಡಿಯೋ ಕಾಲ್ ಮಾಡಿ ಮಕ್ಕಳಿಗೆ ಮಾತಾಡಿಸ್ತಾ ಇರ್ತಾನೆ. ಹಾಗೆ ನಾನು ಕೂಡ ಹೋಗಿದ್ನ, ಏನು ಬಂದುಬಿಟ್ಟಿದೆಯಾ, ಪ್ರಧಾನ್ ಇರ್ತಾನಂತ ಊರಲ್ಲಿ ಅಂತ ಕೇಳ್ತಿದ್ದ. ಹೌದು ಇರ್ತೀನಿ ಅಂತ ಧೈರ್ಯ ಮಾಡ್ಕೊಂಡು ಬಂದಿದ್ದಾನೆ, ನೋಡೋಣ ಬಿಟ್ಟು ಹೋಗ್ತೀನಿ ಒಂದು 4 ದಿನ, ಹೇಗಿರ್ತಾನೆ ಅಂತ ಹೇಳಿಬಿಟ್ಟು ಅಣ್ಣನಿಗೆ ಮಾತಾಡಿಸ್ತಾ ಇದ್ದೆ. ಹಾಗೆ ತಮಾಷೆ ಮಾಡ್ತಿದ್ದ, ಯಾವಾಗಲೂ ತೋಟದ ಮನೆಗೆ ಬಂದರೆ ಸಾಕು ಬರೇ ವಿಡಿಯೋ ಮಾಡ್ತಾ ಇರ್ತೀಯ ಅಂತ. ಇದರಲ್ಲಿ ಇಲ್ಲೇನಮ್ಮ ಈಗ ಪಕ್ಷಿ? ನುಗ್ಗೆಕಾಯಿ ನೋಡಿ ಹೆಂಗ್ ಬಂದಿದೆ. ಇದು ಗೂಡು ಕಟ್ಟಿದೆ, ಪಕ್ಷಿ ಇಲ್ಲ. ಇಲ್ಲ ಪಾಪು, ಹೋಗಿದೆ, ಬರೀ ಗೂಡಿದೆ ಅಷ್ಟೇ. ನಿಂಬೆಕಾಯಿನೂ ಸುಮಾರು ಬಿಟ್ಟಿದೆ, ಕಿತ್ಕೊಂಬರೋಣ ಅಂದರೆ ಇನ್ನೂ ಎಳೆದಿದೆ, ಅದರಲ್ಲಿ ಇನ್ನೂ ರಸ ಇಲ್ಲ ಅಂತ ಹೇಳ್ತಾ ಇದ್ರು ಅಮ್ಮ. ಶಂಕು ಪುಷ್ಪ ದಿನ ಇದು ಕಿತ್ಕೊಂಡು ಕುಡೀರಮ್ಮ, ಒಳ್ಳೇದು. ಅಲ್ಲಿ ಬಿಳಿ ಪಕ್ಷಿ ಇದೆ, ಕೊಕ್ರೆ ಥರ. ಪ್ರತಿ ಸಲ ಬಂದಾಗ ಅದು ಸಿಗ್ತಾನೆ ಇರಲಿಲ್ಲ, ಈ ಸಲ ನೋಡೋಣ ಶೂಟ್ ಮಾಡ್ಲಿಕ್ಕೆ ಆಗತ್ತಾ ಅಂತ. ನೋಡಿ, ಅದು ಮಣ್ಣಲ್ಲಿರೋ ಹುಳ ತಿನ್ಲಿಕ್ಕೆ ಬಂದಿದೆ ಅದು. ಯಾವಾಗಲೂ ತೋಟದಲ್ಲಿ ಬಂದರೆ ಸ್ವರ್ಗ. ಈ ತಂಪು ವಾತಾವರಣ, ಈ ಹಚ್ಚ ಹಸಿರು, ಇದನ್ನ ನೋಡಲಿಕ್ಕೆ ಖುಷಿ. ಪ್ರಧಾನ್ ಯಾಕೋ ಫಸ್ಟ್ ಟೈಮ್ ಇರ್ತೀನಿ ಅಜ್ಜಿ ಊರಲ್ಲಿ ಅಂತ ಹೇಳಿದ್ದಾನೆ, ಹಾಗಾಗಿ ಅವನಿಗೆ ಬಿಟ್ಟು ಹೋಗೋಣ ಅಂತ ಕರ್ಕೊಂಬಂದಿದ್ದೀನಿ. ನಾವು ಸಂಜೆ ಹೋಗ್ತೀವಿ, ಸಂಜೆ ತನಕ ಏನೆಲ್ಲ ಬ್ಲಾಗ್ ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡ್ಕೊಳ್ತೀನಿ. ಆದಷ್ಟು ತೋಟದಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಸಂಜೆ ಹೋಗೋ ಅಷ್ಟೊತ್ತಲ್ಲಿ ನೋಡೋಣ. ಪ್ರಧಾನ್ ಫಸ್ಟ್ ಟೈಮ್ ಇರ್ತೀನಿ ಅಂತ ಬಂದಿದ್ದಾನೆ, ಹೇಗಿರ್ತಾನೆ ಮತ್ತೆ ಕಾಲ್ ಬರುತ್ತಾ ಇಲ್ಲಿಂದ ನೋಡಬೇಕು. ಕರ್ಕೊಂಡೋಗಿ ಅಂತ ಗೊತ್ತಿಲ್ಲ. ತೋಟದಲ್ಲಿ ಸುಮ್ಮನೆ ಹೀಗೆ ಸಮಯ ಕಳೆಯಲಿಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ಯಾವಾಗಲೂ ತಂಪಿರುತ್ತೆ, ನೀರು ಹಾಯಿಸ್ತಾನೆ ಇರ್ತಾರಲ್ವ, ಡ್ರಿಪ್ಪಿಂಗ್ ಇರಿಗೇಷನ್ ಇರೋದ್ರಿಂದ ತಂಪಿದ್ದೇ ಇರುತ್ತೆ. ಹಾಗೆ ಮೇಲೆಲ್ಲ ಗರಿ ಹರಡ್ಕೊಂಡಿರೋದ್ರಿಂದ ಯಾವಾಗಲೂ ನೆರಳಿದ್ದೇ ಇರುತ್ತೆ. ಇದು ಮಠ ಮಧ್ಯಾಹ್ನ ಸುಮಾರು 1 ಗಂಟೆ ಇರಬಹುದು, ಆದರೂ ಕೂಡ ನೋಡ್ಬೋದು ನೀವು ಎಷ್ಟು ನೆರಳಿದೆ ಅಂತ. ನಾನು ತೋಟದಲ್ಲಿ ಓಡಾಡ್ತಾ ಇದ್ದೀನಿ ಅಂತ ನನ್ನ ಜೊತೆ ಹೀರೋ ಕೂಡ ಬಂದು ನನಗೆ ಕಂಪ್ನಿ ಕೊಡ್ತಾ ಇದ್ದಾನೆ. ಅವನಿರೋದ್ರಿಂದ ಅವನ ಜೊತೆ ನಾನು ಹಾಗೇ ತೋಟದಲ್ಲಿ ಸುತ್ತಾ ಇದ್ದೀನಿ. ಎಷ್ಟು ಓಡಾಡಿದರೂ ನನಗೆ ಖುಷಿನೇ, ಬೇಸರ ಅನ್ನೋದೇ ಇಲ್ಲ. ಈ ಹಚ್ಚ ಹಸಿರು ಮಧ್ಯ ಸದಾ ನಾನು ಹೀಗೆ ಇರಬೇಕು ಅನ್ನೋದು ಖುಷಿ. ಅದು ಏನು ಮಾಡೋದು, ಅಪರೂಪಕ್ಕೆ ಹೋಗೋದು, ಹೀಗೋಗಿ ಹಾಗೆ ಬರ್ತೀನಿ. ಯಾವಾಗಲೂ ಕೂಡ 1 ವಾರ ಕೂಡ ಟೈಮ್ ಕಳೀಲಿಕ್ಕೆ ಆಗ್ತಾಯಿಲ್ಲ ನನಗೆ. ಮಗಳದು ಎಜುಕೇಷನ್ ಮುಗಿದಿದ ತಕ್ಷಣ ಒಂದು ಬಿಗ್ ಪ್ಲ್ಯಾನ್ ಮಾಡಿಕೊಂಡು ತೋಟದಲ್ಲಿ ಒಂದು 15 ದಿನ ಇರಬೇಕು ಅನ್ನೋದು ನನಗೆ ಮಹಾದ ಆಸೆ ಇದೆ. ನೋಡೋಣ ಯಾವಾಗ ನೆರವೇರುತ್ತೆ ಅಂತ.
ಇದೇ ಟೈಮಲ್ಲಿ JCB ವರ್ಕ್ ನಡೀತಾ ಇದೆ. JCBಯಲ್ಲೇ ಕೂತ್ಕೊಂಡು ತಮ್ಮ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾನೆ. ಯಾಕಂದರೆ ಅವನ ಮೈಂಡಲ್ಲಿ ಇರುತ್ತೆ ಏನು ಹೀಗೆ ಮಾಡಿಸ್ಬೇಕು ಅನ್ನೋದು. ಸುಮ್ಮನೆ ಹೇಳಿಬಿಟ್ರೆ ಅವರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವನು ಕೂಡ ಅವ್ರ ಜೊತೆಲೇ ಡ್ರೈವರ್ ಜೊತೆ ಕೂತ್ಕೊಂಡು ಈ ರೀತಿ ಮಾಡಿ ಇಲ್ಲಿ ಗುಂಡಿ ತೆಗೀರಿ ಅಂತ ಹೇಳಿಬಿಟ್ಟು ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾನೆ. ನಾವು ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀವಿ. JCB ವರ್ಕ್ ಮಾಡೋದು ನೋಡಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಮಕ್ಕಳು ಹೇಗೆ ಖುಷಿ ಪಡ್ತಾರೋ ಹಾಗೆ ನಾನು ಕೂಡ ಖುಷಿ ಪಡ್ತೀನಿ. ಅದೇನೋ ಒಂಥರ ಅಲ್ವಾ, ಅಷ್ಟು ದೊಡ್ಡ ಮಿಷಿನ್ನು ಹೀಗೆ ಮಣ್ಣನ್ನು ಎತ್ತಿ ಹಾಕೋದು, ಗಿಡಗಳನ್ನು ಕಿತ್ತು ಹಾಕೋದು, ಇದೆಲ್ಲ ಏನೋ ಒಂಥರ ಖುಷಿ ಕೊಡುವಂತಹ ವಿಚಾರ. ಈ ಸಲ ಮಾವಿನಕಾಯಿ ಸುಮಾರು ಬಿಟ್ಟಿದೆ. ನೋಡಲಿಕ್ಕೆ ಖುಷಿ ಆಗುತ್ತೆ. ಅದನ್ನು ನೋಡ್ತಾ ಇದ್ದೀನಿ, ಹಚ್ಚ ಹಸಿರಾಗಿದೆ. ಇನ್ನೂ ಎಳೆ ಮಾವಿನಕಾಯಿ, ಇಲ್ಲಾಂದರೆ ಕಿತ್ಕೊಂಬಂದು ಉಪ್ಪಿನಕಾಯಿ ಅದು ಮಾಡ್ಕೋಬೋದಿತ್ತು. ಇನ್ನೂ ಕಚ್ಚಾ ಮ್ಯಾಂಗೋ ಅಂತ ಹೇಳ್ತಾರಲ್ವ, ಆ ರೀತಿ ಇದೆ. ಸುಮಾರು ಕಲರ್ ದಾಸವಾಳ ಹಾಕಿದ್ದಾರೆ. ಅದು ಮನೆ ಪಕ್ಕದಲ್ಲಿ ಸುಮಾರು ಕಲರ್ ಇದೆ, ಆದರೆ ಈ ಕಡೆ ಎದುರುಗಡೆ ಇದು ವೈಟ್ ಕಲರ್ ಒಂದೇ ಇರುವಂಥದ್ದು. ದಾಳಿಂಬೆ ಕೂಡ ಸುಮಾರು ಹೂವುಗಳು ಬಿಟ್ಟಿದೆ, ಹಾಗೆ ದಾಳಿಂಬೆ ಹಣ್ಣು ಕೂಡ ಬಿಟ್ಟಿದೆ. ಇಲ್ಲಿ ಸುಮಾರು ಗಿಣಿಗಳ ಕಾಟ. ಎಷ್ಟೊಂದು ಮ್ಯಾಂಗೋ ಬಿಟ್ಟಿದೆ. ಆಗ್ಲೇ ಇಷ್ಟು ಚಿಕ್ಕದು ನಾವ್ ಆಗ ಬಂದಿದ್ದಾಗ ಈಗ ದೊಡ್ಡದಾಗಿದೆ ಅಲ್ಲ. ಇಲ್ಲೂ ಇದೆ, ಎಷ್ಟೊಂದು ಚಿಕ್ಕದೈತೆ. ಎಷ್ಟೊಂದು ಬಿಟ್ಟಿದೆ ನೋಡು ಮಾವಿನಕಾಯಿ. ಕ್ಲೇಯಿಂದ ಮಾಡಿರೋ ತರ ಕಾಣ್ತೈತಿ. ನೀನು ಹೋಗ ಆ ಕಡೆ. ಅಮ್ಮ ಕ್ಲೇಯಿಂದ ಮಾಡಿರೋ ತರ ಕಾಣ್ತೈತಿ. ಅದೊಂದೇ ದೊಡ್ಡದಾಗಿದೆ. ಹುಷಾರು. ಕುರಿಗಳಿರುತ್ತೆ ನೋಡಿ ಹುಲ್ಲು ಹೆಂಗ್ ಬೆಳೆದಿತ್ತು. ಅವ್ರು ತಿನ್ಕೊಳ್ಳೋದು ಚೆನ್ನಾಗಿ. ಈಗ ಹಸು ತಂದ್ರೆ ಅವೇ ಅಕ್ಕೆ ಮೇಯ್ತವು. ಇಲ್ಲಿ ಯಾವ ಗಿಡ ಇದಾವೆ? ಇದು ಕರ್ಬೇವು ಗಿಡ. ಇದ್ಯಾವ ಗಿಡ ಅದಿ? ಹುಣಸೆ ಅಂತ ಇವ್ ನೋಡ. ಅಂತ ಮೂರ್ ಜನಾಗೂ ತರಿಸ್ತೇನೆ. ಅಲ್ಲಲ್ಲ ಆಮೇಲಲ್ಲ ಅಲ್ಲಿ ಫುಲ್ ಬೇಕಾಯ್ದಲ್ಲ ಅದು. ಅದು ಅಂತದ್ದು ಚಕ್ರ ಇದ್ದಂಗಿರೋದು ನಲ್ಲಿಕಾಯಿ. ನಲ್ಲಿಕಾಯಿ ಅಂತಾರೆ, ಕೀರ್ ನಲ್ಲಿಕಾಯಿ ಬಿಟ್ಟಿತ್ತು. ಅವು ಸುಮ ಒಂದೆರಡು ಕಿತ್ಕೊಂಡು ಒಂದೆರಡೋ ಮೂರು ಬಿಟ್ಟಿದ್ವು. ನೆಲ್ಲಿಕಾಯಿ ಇದ್ದಂಗ ಇರ್ತದೆ. ವಾಪಸ್ ಚಾಲು ಬಟ್ ಭಾರಿ ತಡ. तोड़े जा रहे देखो इधर ले जाओ ಅದೇ ಯಾವುದು ಮಾಡ್ತಾ ಇದ್ದ ಇಲ್ಲ ಇನ್ನೊಂದು ಸ್ವಲ್ಪ ಅಷ್ಟೇ ಹಾಕಿದ್ರೆ ಏನು ವಾಸನೆ ಇಲ್ಲ. ಪ್ರತಿ ಸಲ ಬಂದಾಗ ಕರಿಬೇವು ಮರ್ತಿ ಹೋಗ್ತಾ ಇದ್ದೆ, ಅದಕ್ಕೆ ಈ ಸಲ ನೆನಪು ಮಾಡಿಕೊಂಡು ಕರಿಬೇವು ಕಿತ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ತುಂಬ ನಾಟಿ ಕರಿಬೇವು. ಎಷ್ಟು ಘಮ ಅನ್ನತ್ತೆ ಅಂದರೆ ಕೀಳಬೇಕಾದ್ರೇ ಎಷ್ಟು ಪರಿಮಳ ಬೀರ್ತಾ ಇತ್ತು ಅಂದರೆ ಒಂದೆರಡು ಎಸಳು ಹಾಕಿದರೂ ಸಾಕು, ಘಮ ಘಮ ಅಂತ ಇರುತ್ತೆ ಸಾರು. ಹೆಂಗಿದೆಯೋ ಬಿರಿಯಾನಿ ಕಬಾಬ್? ಹೆಂಗಿದೆ? ಸೂಪರ್.
ತುಳಸಿ ಗಿಡ ಯಾಕಮ್ಮ ಒಣಗ್ಬಿಟ್ಟಿದೆ? ಅದೇ ಬಿಸಿಲು ಜಾಸ್ತಿ ಆಯ್ತು ಅಂತ ಕಾಣುತ್ತೆ. JCB ವರ್ಕ್ ಎಲ್ಲ ಮುಗೀತು. ನಮಗೂ ಕೂಡ ಹಸಿವಾಗ್ತಾ ಇತ್ತು. ಆಲ್ರೆಡಿ 1:30-2 ಗಂಟೆ ಆಗಿತ್ತು. ಊಟ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ. ಮಕ್ಕಳೆಲ್ಲ ಫಸ್ಟ್ ಊಟ ಮಾಡಿದರು, ಆಮೇಲೆ ನಾವು ಕೂಡ ಊಟ ಮಾಡ್ತಾ ಇದ್ದೀವಿ. ಎಷ್ಟು ಬಿಸಿಲಿತ್ತು ಅಂದರೆ ವಿಪರೀತ ಬಿಸಿಲಿತ್ತು. ಹಾಗೆ ಹುಡುಗರು ಊಟ ಮಾಡಿದ ಮೇಲೆ ಆಟ ಆಡ್ತಾಯಿದ್ರು. ಬಿಸಿಲು ತಾಪ ತಡೆಯೋಕ್ಕಾಗ್ದಲೇ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದೊಂದು ಪೀಸ್ ಕಲ್ಲಂಗಡಿ ಹಣ್ಣು ತಿನ್ನಿ, ತಂಪಿರುತ್ತೆ, ವಿಪರೀತ ಬಿಸಿಲಿದೆ ಅಂತ ಹೇಳಿಬಿಟ್ಟು. ಹಾಗೆ ಅಪ್ಪಾಜಿ ನೀನು ಹೋಗ್ತಾ ಮರ್ತೋಗ್ಬಿಡ್ತೀಯ ಅಂತ ಹೇಳಿಬಿಟ್ಟು ತೆಂಗಿನಕಾಯಿ ಸುಲಿತಾ ಇದ್ದಾರೆ. ನಾನು ಬೇಡ ಬಿಸಿಲಿದೆ, ಹೋಗೋ ಟೈಮ್ನಲ್ಲಿ ಸುಲಿದು ಕೊಡ್ತೀಯ ಅಂತ ಹೇಳಿದರೆ, ಇಲ್ಲ ಅವಸರಕ್ಕೆ ಹಾಗೆ ಎಲ್ಲ ಮರ್ತೋಗ್ಬಿಡ್ತೀಯ ಅಂತ ಹೇಳಿಬಿಟ್ಟು ಸುಮಾರು ಒಂದಿಷ್ಟು ತೆಂಗಿನಕಾಯಿನ ಪಾಪ ಅವರೇ ಸುಲಿದು ಕೊಟ್ಟರು. ಹಾಗೆ ಹುಡುಗರು ಬಿಸಿಲು ತಾಪ ತಡೆಯೋದಕ್ಕಾಗ್ದಲೇ ಹಾಗೆ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಅಪ್ಪಾಜಿ ಅವ್ರ ಮೇಲೆಲ್ಲ ನೀರು ಎರಚಿ ಬಿಸಿಲು ತಾಪ ತಣ್ಣಗೆ ಮಾಡ್ತಾ ಇದ್ದಾರೆ. ನೀರ್ ಹಾಳು ಮಾಡಬೇಡ್ರಿ. ಫುಲ್ ಹೋಗುತ್ತೆ. ಅದ್ರ ಮೇಲೆ ನೀರೇ ಬೀಳ್ತಿಲ್ಲ, ಎಲ್ಲ ಹೋಗ್ತಿತ್ತು. ವಾಟರ್ ಪ್ರೂಫ್ ಪ್ಲೀಸ್ ಇವತ್ತು ಹಾಕು. ಅಲ್ಲಿ ನೋಡಿದ್ರೆ ವಾಟರ್ ಪ್ರೂಫ್ ಅಷ್ಟು ಚಿಕ್ಕದು ಸ್ಮಾಲ್. ಇದನ್ನ ಹಿಂಗ್ ಮಾಡ್ಕೊಳಕ್ಕೆ ಎಷ್ಟು ಕಷ್ಟ. ಫುಲ್ ಅಂಟ್ಕೊಂಡ್ಬಿಟ್ಟೈತೆ. ಅದಂಗೆ ಹಾಗೆ ಹೊರಡೋ ಟೈಮ್ನಲ್ಲಿ ನುಗ್ಗೆಕಾಯಿ ಕಿತ್ಕೊಡ್ತಾ ಇದ್ದಾರೆ. ವಿಪರೀತ ನುಗ್ಗೆಕಾಯಿ ಬಿಟ್ಬಿಟ್ಟಿದೆ ಈ ಸಲ. ಎಷ್ಟು ಅಂದರೆ ಮರ ತುಂಬ ಜಗ್ಗಿ ನೇತಾಡ್ತಾ ಇದೆ. ನಾನು ಕೂಡ ಜಾಸ್ತಿ ಕಿತ್ಕೊಡಿ, ಅಕ್ಕಪಕ್ಕದವರಿಗೆಲ್ಲ ಕೊಡ್ತೀನಿ ಅಂತ ಹೇಳಿಬಿಟ್ಟು ಸುಮಾರು ನುಗ್ಗೆಕಾಯಿ ಕಿತ್ತಿಸ್ಕೊಂಬಂದೆ. ಈ ನುಗ್ಗೆಕಾಯಿ ಮರದ್ದು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಇರುತ್ತೆ. ಹಾಗಾಗಿ ಸುಮಾರು ಕಿತ್ತಿಸ್ಕೊಂಬಂದೆ ನಾನು. ಏನೋ ತಿಂತಾ ಇದೆಯಾ ಹೀರೋ? ಎಲ್ಲೆಲ್ಲಿಂದ ಏನೇನೋ ತಿನ್ನೋದು. ಈ ಸಲ ಎಲ್ಲ ಮರದಲ್ಲೂ ಕೂಡ ತುಂಬ ನುಗ್ಗೆಕಾಯಿ ಬಿಟ್ಟಿದೆ. ಈ ಕಡೆ ಕೂಡ ಏನಿಲ್ಲ ಅಂದರೆ 5-6 ಮರಗಳು ಹಾಕಿದ್ದಾರೆ ನುಗ್ಗೆಕಾಯಿ. ಎಲ್ಲ ಮರದ್ದು ಟೇಸ್ಟು ತುಂಬ ಚೆನ್ನಾಗಿದೆ. ಅಪ್ಪಾಜಿ ಎಲ್ಲದು ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಹೋಗು, ರುಚಿ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಮಿಕ್ಸ್ ಮಾಡಿ ಹಂಚು ಅಂತ ಹೇಳಿಬಿಟ್ಟು ಕಿತ್ಕೊಡ್ತಾ ಇದ್ದಾರೆ. ನಾನು ಕಿತ್ಕೊಡಿ ಕೊಡ್ತೀನಿ ಎಲ್ಲರಿಗೂ ಅಂತ ಹೇಳಿಬಿಟ್ಟು ಕಿತ್ತಿಸ್ಕೊಂಬಂದೆ. ಹಾಗೆ ತೋಟದಲ್ಲಿ ನೋಡಿ ಓಡಾಡಲಿಕ್ಕೆ ನನಗೆ ಎಷ್ಟು ಇಷ್ಟ ಅಂತ ಹೇಳಿದರೆ ವಿಪರೀತ ಇಷ್ಟ. ಅದೇನೋ ಗೊತ್ತಿಲ್ಲ ನನಗೆ. ಗಿಡ ಮರ ಹಚ್ಚ ಹಸಿರು, ಈ ಪ್ರಕೃತಿ, ಈ ಪಕ್ಷಿಗಳ ನಾದ ಇದೆಲ್ಲ ಕೇಳಲಿಕ್ಕೆ ವಿಪರೀತ ಖುಷಿಯಾಗತ್ತೆ. ಆಲ್ಮೋಸ್ಟ್ ನಾನು ಊರಿಗೆ ಬಂದಾಗ ಸುಮಾರು ಟೈಮ್ ಸ್ಪೆಂಡ್ ಮಾಡೋದು ಈ ತೋಟದಲ್ಲೇ. ಮನೆಯಲ್ಲಿ ಇರಲಿಕ್ಕೆ ಇಷ್ಟನೇ ಆಗೋದಿಲ್ಲ. ಸುಮ್ಮನೆ ತೋಟದಲ್ಲಿ ಬಂದು ಸುತ್ತಾ ಇರ್ತೀನಿ. ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ತಗೊಳ್ತಾ ಇರ್ತೀನಿ. ಆಲ್ಮೋಸ್ಟ್ ನಿಮಗೆ ಸುಮಾರು ವಿಡಿಯೋಗಳನ್ನು ಹಾಕಿದ್ದೀನಿ ತೋಟದ್ದು. ಆದರೂ ಕೂಡ ನನಗೆ ಸಮಾಧಾನ ಇಲ್ಲ. ಪ್ರತಿ ಸಲ ಹೋದಾಗ ಏನೋ ಹೊಸ ರೀತಿಯಲ್ಲಿ ಇರುತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ನನಗೆ ತುಂಬ ಖುಷಿ. ಹೇಳಿದ್ನಲ್ಲ, ನನ್ನ ಜೊತೆ ಕಂಪ್ನಿ ಕೊಡಲಿಕ್ಕೆ ಹೀರೋ ಬಂದಿದ್ದಾನೆ. ಅವನು ಕೂಡ ನನ್ನ ಜೊತೆ ತೋಟದಲ್ಲಿ ಸುಮ್ಮನೆ ಸುತ್ತಾ ಇದ್ದಾನೆ. ಇನ್ನೇನು ನಾವು ಹೊರಡೋ ಸಮಯ ಆಯಿತು, ಹೊರಡ್ತಾ ಇದ್ದೀವಿ. ಪ್ರಧಾನ್ ಹೇಗಿರ್ತಾನೋ ಏನೋ ಗೊತ್ತಿಲ್ಲ. ಹೊರಡೋ ಟೈಮ್ನಲ್ಲಿ ಪ್ರಧಾನ್ ನನ್ನನ್ನು ಇಟ್ಕೊಂಡು ತುಂಬ ಹತ್ಬಿಟ್ಟ. ನನಗೂ ಕೂಡ ತುಂಬ ಸಂಕಟ ಆಯಿತು ಬಿಟ್ಟು ಬರಲಿಕ್ಕೆ. ಆದರೂ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿಬಿಟ್ಟು ಗಟ್ಟಿ ಮನಸ್ಸು ಮಾಡಿಕೊಂಡು ಬಿಟ್ಟು ಬರ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.